ಶ್ವೇತಾ ನಿಂಗೆ ಹೆಂಗೆ ಅನ್ನಿಸ್ತು ನಮ್ಮ ಜೊತೆ ವರ್ಕ್ ಮಾಡಿ? ಇಷ್ಟ ಆಗಲಿಲ್ಲ, ಫುಲ್ ಸ್ಟ್ರೆಸ್ ಮಾಡತ್ತೀಯ. ನನ್ನ ಪಾಡಿಗೆ ನನ್ನ ರೆಸ್ಟ್ ತೊಗೊಂಡು ಆರಾಮಿರ್ತೀನಿ. ಗೈಸ್ ಏನು ಗೊತ್ತಾ ವಿಶೇಷ, ಸೊ ನಾವೀಗ ಜರ್ಮನಿನಲ್ಲಿ ಫ್ಲೇಗ್ ಆಫ್ ಕ್ರಾಫ್ಟ್ ಆಗಿ ವರ್ಕ್ ಮಾಡ್ತಿದ್ದೀವಿ. ಸೊ ಅದರಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ನರ್ಸಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತೀವಿ. ಅದರಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಸೊ ನಮ್ಮ ಇದರಲ್ಲಿ ನಾವು ಇನ್ನರ ಮೆಡಿಸಿನ್ ಅಂತಂದರೆ ಮೆಡಿಕಲ್ ವಾರ್ಡಲ್ಲಿ ವರ್ಕ್ ಮಾಡ್ತಿರೋದು. ಮೆಡಿಕಲ್ ವಾರ್ಡಲ್ಲಿ 3 ವಾರ್ಡ್ ಇದ್ದಾವೆ. ಸೊ 3 ವಾರ್ಡಲ್ಲಿ ನಾನು ಶ್ವೇತಾ ಇವಾಗ ವರ್ಕ್ ಮಾಡ್ತಿದ್ದೀವಿ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಒಂದೊಂದ್ಸತಿ ಲೈಕ್ ಶ್ವೇತಾ ಆ ಕಡೆ ಬೇರೆ ವಾರ್ಡಲ್ಲಿ ಇರ್ತಾಳೆ, ನಾನು ಇರ್ತೀವಿ. ಸೊ ಇವತ್ತೇನಪ್ಪ ಅಂತಂದರೆ ಇಬ್ಬರು ಒಂದೇ ವಾರ್ಡಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಬನ್ನಿ ಇವತ್ತು ಶ್ವೇತಂಗೆ ಏನಂತ ಅನ್ನಿಸ್ತು ಅಂತ ಕೇಳೋಣ. ಬಾ ಶ್ವೇತಾ. ಶ್ವೇತಾ ನಿಂಗೆ ಹೆಂಗೆ ಅನ್ನಿಸ್ತು ನಮ್ಮ ಜೊತೆ ವರ್ಕ್ ಮಾಡಿ? ಇಷ್ಟ ಆಗಲಿಲ್ಲ, ಫುಲ್ ಸ್ಟ್ರೆಸ್ ಮಾಡತ್ತೀಯ. ನನ್ನ ಪಾಡಿಗೆ ನನ್ನ ರೆಸ್ಟ್ ತೊಗೊಂಡು ಆರಾಮಿರ್ತೀನಿ. ನೀನೇ ತಾನೇ ಹೇಳಿದ್ದು ಇಬ್ಬರು ಒಟ್ಟಿಗೆ ಮಾಡೋಣ ಅಂತವ. ಇಬ್ಬರಿಗೆ ಒಟ್ಟಿಗೆ ಮಾಡಿದ್ರು ನಾನು ರೆಸ್ಟ್ ತೊಗೊಂಡಿದ್ರು ನೀ ಫುಲ್ ಇದನ್ನು ಮಾಡ್ತೀವಿ, ಸ್ಟ್ರೆಸ್ ಮಾಡತ್ತಿ. ನಾನೇನು ಮಾಡಿದೆ ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ಲೈಕ್ ಒಂದು ವಾರ್ಡಲ್ಲಿ ಹೆಂಗಿರುತ್ತೆ ಅಂತಂದರೆ, ಲೈಕ್ ಫಾರ್ ಎಕ್ಸಾಂಪಲ್ಲು ಇವಾಗ ಒಂದು 20 ಪೇಷಂಟ್ಸ್ ಇರ್ತವೆ ಅಂತಂದರೆ, ಸೊ ನಾನು ಒಂದು 10 ಪೇಷಂಟ್ ತೊಗೊಂಡಿರ್ತೀನಿ, ಅವಳೊಂದು 10 ಪೇಷಂಟ್ ತೊಗೊಂಡಿರ್ತಾರೆ, ಲೈಕ್ ಬೇರೆ ಯಾರಾದ್ರೂ. ಸೊ ಆ ಥರ ಇರ್ಬೇಕಾದ್ರೆ ಏನಾಗುತ್ತೆ, ಸೊ ಇವತ್ತು ಪೇಷಂಟ್ಸ್ ಕಮ್ಮಿ ಇದ್ದು, ಬರೀ 10 ಪೇಷಂಟ್ಸ್ ಇದ್ದು. ಸೊ 10 ಪೇಷಂಟಲ್ಲಿ ಇದ್ದಾಗ ಏನಾಗುತ್ತೆ, ಸೊ ಒಟ್ಟಿಗೆ ಮಾಡೋಣ ಅಂತ ಅಂದ್ಲು. ಸೊ ನಾನೇನಂತ ಅಂದೆ ಫಸ್ಟ್ಗೆ ಸ್ಟಾರ್ಟಿಂಗಲ್ಲೇ, ಸೊ ಇಲ್ಲ ಕಣವ ಬೇಡ, ನಿನ್ನ ಪೇಷಂಟ್ ನೀನು 5 ಪೇಷಂಟ್ ತೊಗೊಂಡು ನಾನು 5 ಪೇಷಂಟ್ ತೊಗೊತೀನಿ, ನಿನ್ನ ಪೇಷಂಟ್ ನೀನು ಮಾಡು, ನನ್ನ ಪೇಷಂಟ್ ನಾನು ಮಾಡ್ತೀನಿ ಅಂತ. ಸೊ ಇಲ್ಲವ ಅಂತ ಅಂದರು, ಒಟ್ಟಿಗೆ ಮಾಡೋಣ, ಸರಿ ಮಾಡೋಣ ಅಂತ ಇದು ಮಾಡಿದ್ವಿ. ಸೊ ಲೈಕ್ ಹೆಂಗೆ ಅಂತಂದರೆ, ಲೈಕ್ ನಾವು ಮಾಡೋ ಮೆಥಡೇ ಒಂದೊಂದು ಸತಿ ಬೇರೆ ಇರುತ್ತೆ, ಅವ್ರು ಮಾಡೋ ಮೆಥಡೇ ಒಬ್ಬೊಬ್ರದ್ದು ಇಲ್ಲಿ ಒಂದೊಂದು ಥರ ಬೇರೆ ಬೇರೆ ಥರ ಇರುತ್ತೆ. ಲೈಕ್ ಯಾವುದಕ್ಕೆ ಪ್ರಯಾರಿಟಿ ಕೊಡ್ತಾ ಹೋಗ್ತಿರ್ತೀವಲ್ಲ ಅದಕ್ಕೆ. ಸೊ ನನ್ನ ಪ್ರಯಾರಿಟೀಸೇ ಬೇರೆ ಇರ್ತವೆ. ಲೈಕ್ ನನಗೆ ಗೊತ್ತಿರೋ ಪೇಷಂಟ್ಸಲ್ಲಿ ನಮ್ಮ ಪೇಷಂಟ್ ನನಗೆ ಯಾವುದು ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ನನಗೆ ಗೊತ್ತಿರುತ್ತೆ, ಇಲ್ಲ ಅವಳ ಪೇಷಂಟಿಗೆ ಅವ್ಳಿಗೆ ಗೊತ್ತಿರುತ್ತೆ. ಸೊ ಅವಳು ಬಂದು ನನ್ನ ಪೇಷಂಟ್ ಕೇರ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿರೋಲ್ಲ. ಸೊ ಅವಾಗ ಏನಾಗುತ್ತೆ, ಸೊ ಅಲ್ಲಿ ಕ್ಲಾಶಸ್ ಕೂಡ ಆಗಿರ್ತವೆ. ಸೊ ಅದಕ್ಕೆ ಇವತ್ತು ಅವಳಿಗೆ ಅಷ್ಟೊಂದು ಇಷ್ಟ ಆಗಿಲ್ವಂತೆ. ನಾನು ಮುಂಚೆನೇ ಹೇಳಿದ್ದೀನಿ. ಯಾಕೆ ಶ್ವೇತಾ ಆ ಕಡೆಗೆ ಬಾಯಿಲಿ, ಆ ಕಡೆಗೆ ನನ್ನ ಮೇಲೆ ಪೇಷಂಟ್ಸ್ ಎಲ್ಲ ತೋರ್ಸೋಕ್ಕಾಗಲ್ಲ. ಗೈಸ್ ಏನು ಗೊತ್ತಾ, ಜರ್ಮನಿಯಲ್ಲಿ ನೀವು ವಿಡಿಯೋ ಮಾಡ್ತೀರಿ ಅಂತಂದರೆ ಆ ಥರ ದಾಟ್ರಿನ್ ಶೂಟ್ಸು ಅದಕ್ಕೆ ಲೈಕ್ ಡೇಟಾ ಪ್ರೈವಸಿಗೋಸ್ಕರ ಆ ಥರ ಎಲ್ಲಿ ತೋರ್ಸೋಕ್ಕಾಗಲ್ಲ. 1 ತಿಂಗಳು ಅದರಿಂದ ಈ ವಾರ್ಡಿಗೆ ಬಂದಿದ್ದು. ನಾನು ಮುಂಚೆ ಬೇರೆ ಕಡೆ ಇದ್ದೆ, ನನಗೆ ಪೇಷಂಟ್ ಅಷ್ಟೊಂದು ಫುಲ್ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ. ಸೊ ಗೈಸ್ ಏನು ಗೊತ್ತಾ ಅಂದರೆ, ಲೈಕ್ ನಾನೊಂದು ಕಂಟಿನ್ಯೂಸ್ ಇದೇ ಈ ಕಡೆನೇ ವರ್ಕ್ ಮಾಡಿ, ಸೊ ಇಲ್ಲಿರೋದು ಅಷ್ಟು ಪೇಷಂಟ್ಸ್ ಗೊತ್ತು. ಯಾಕೆಂದರೆ ಆ ಕಡೆನೂ ಗೊತ್ತು, ಈ ಕಡೆನೂ ಗೊತ್ತು. ಹಂಗಾಗಿ ನಾನು ಯಾರಿಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತಲ್ಲ, ಸೊ ಜಲ್ದಿ ಮಾಡ್ತಾ ಇದ್ವಿ. ಸೊ ಇವಳಿಗಿನ್ನು ಫಸ್ಟೇ ಈ ಕಡೆಗೆ ಬಂದಿರೋದ್ರಿಂದ, ಸೊ ಅದಕ್ಕೆ ಲೈಕ್ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಟೈಮ್ ಕೊಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅದಕ್ಕೆ ನಿಧಾನಕ್ಕೆ ಮಾಡೋಳು. ಸೊ ಲೈಕ್ ಅಷ್ಟೊಂದೇನು ಹೇಳೇ ಇಲ್ಲವ. ನಾನೇನು ಹೇಳಿದ್ದೀನಿ ಹೇಳ, ನಂಗೆ ಸ್ಟ್ರೆಸ್ ಆಗತ್ತೈತೆ. ನಾನು ನಿಂಗೇನು ಹೇಳೇ ಇರಲಿಲ್ಲ, ಜಲ್ದಿ ಮಾಡೋ ಅಂತ ಹೇಳಿದ್ದೆ. ಅದು ಮಾಡು, ಇದು ಮಾಡು, ಅದನ್ನು ತಗೊಳ್ಬೇಕು, ಅಸಿಸ್ಟೆಂಟ್ ಮಾಡ್ಕೊಂಡಿಲ್ಲ ಗೈಸ್. ಅದಕ್ಕೆ ನಮ್ದೊಂದು ಸಜೆಷನ್ ಏನು ಗೊತ್ತಾ, ನಿನ್ನ ಸಜೆಷನ್ ಏನು? ಯಾರಾದರೂ ಒಟ್ಟಿಗೆ ಕೆಲಸ ಮಾಡಬೇಕು ಅಂದವ್ರಿಗೆ ಅವ್ರವ್ರಿಗೆ ಬಿಟ್ಟಿದ್ದೆ. ನಿಂಗೆ ಹೆಂಗೆ ಅನ್ಸುತ್ತೆ? ನನ್ನ ಪಾಡಿಗೆ ನಾವು ಒಬ್ಬಕ್ಕೆ ಮಾಡಿದ್ರೆ ಚೆನ್ನಾಗಿ. ನೀನು ಬೆಳಗ್ಗೆ ಬರ್ಬೇಕಾದ್ರೆ ಏನು ಅನ್ಕೊಂಡಿದ್ದಿ? ಇವತ್ತು ಸ್ಯಾಟರ್ಡೆ ಸಂಡೇ ಇತ್ತು, ಆರಾಮ್ ಫುಲ್ ಎಂಜಾಯ್ ಮಾಡ್ಕೊಂತ ಡ್ಯೂಟಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ನಿನ್ನ ಸಂಬಂಧ ಸ್ಟ್ರೆಸ್ ಮಾಡತ್ತೀಯ. ನನ್ನ ಮೂಡ್ ಚೇಂಜಸ್ ಆಯ್ತು, ಆಲ್ಟ್ರೇಷನ್ ಆಗಿಬಿಟ್ಟೈತೆ. ಮೂಡೇ ಆಲ್ಟ್ರೇಷನ್ ಆಗಿತ್ತು. ಗೈಸ್ ಏನು ಗೊತ್ತಾ, ನೀವೇನಾದ್ರು ಜರ್ಮನಿಗೆ ಒಟ್ಟಿಗೆ ಕೆಲಸ ಮಾಡಬೇಕು ಅಂತಂದರೆ ಲೈಕ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅಷ್ಟೊಂದು ನಿಮಗೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಈ ಕಡೆಗೆ ಬಂದು ಹೇಳು, ಈ ಕಡೆಗೆ ಬಂದು ಹೇಳು. ಒಟ್ಟಿಗೆ ಕೆಲಸ ಮಾಡ್ಬೋದು. ಈಗ ಸ್ಯಾಟರ್ಡೆ ಸಂಡೇ ಮಾಡ್ಬೋದು, ಏನು ತೊಂದರೆ ಇರಲ್ಲ. ಯಾಕೆ ಅಂತಂದರೆ ಆರಾಮ್ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು. ನೀನು ಇಲ್ಲ ಫಾಸ್ಟ್ ಕೈ ನೋವಾಯ್ತು, ಫಾಸ್ಟ್ ಅಂದು ನನ್ನ ತಲೆ ಕೆಡ್ಸಾತೀಯ. ಸೊ ಇರೋದ ಒಂದು 8 ಪೇಷಂಟ್ ಅದಾವೆ. ಎದಕ್ಕೆ ಸ್ಟ್ರೆಸ್ ಮಾಡ್ಕೊಂಡು ಕೆಲಸ ಮಾಡೋದು? ಆರಾಮ್ ಮಾಡೋಣ, 1 ಗಂಟೆ ಜನ ಆಯ್ತು ಟೈಮ್. ಗೈಸ್ ಏನು ಗೊತ್ತಾ, ನನ್ನ ಪ್ರಕಾರ ಸೊ ನೀವೇನಾದರೂ ಎಲ್ಲಾದರೂ ವರ್ಕ್ ಮಾಡ್ತೀನಿ, ಜರ್ಮನಿ ಅಂತಲೇ ಇಲ್ಲ, ಇಂಡಿಯಾದಲ್ಲಾದರೂ ಯಾವತ್ತೂ ಒಟ್ಟಿಗೆ ವರ್ಕ್ ಮಾಡೋಕ್ಕೆ ಹೋಗಬೇಡ. ಮೆಡಿಕಲ್ ರಿಲೇಟೆಡ್ ಮೆಡಿಕೇಶನ್ ಕೊಡ್ಬೇಕಂದ್ರೆ ಆಗಿಂದಾಗ ಕೊಡಬೇಕು. ಅಲ್ಲ ಫ್ಲೇಗೆ ಗೊತ್ತಾಯಿತು. ಸೊ ಅಂದರೆ ನಾನು ಆ ಥರ ಹೇಳ್ತಿಲ್ಲ, ನಾನು ಬರೀ ನರ್ಸಿಂಗ್ ಅಂತಲೇ ಹೇಳ್ತಿಲ್ಲ, ಬೇರೆ ಇದಾದ್ರೆ ಅಷ್ಟೇ. ಸೊ ಗಂಡ ಹೆಂಡತಿ ಆಗಿರ್ಬೋದು, ಲವರ್ ಆಗಿರ್ಬೋದು, ಒಟ್ಟಿಗೆ ವರ್ಕ್ ಮಾಡ್ತಿದ್ರೆ ಯಾವಾಗಲೂ ಕಿರಿಕಿರಿನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಓನ್ಲಿ ಫಾರ್ ಮೆನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.